ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿಂದಾನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಪರಿಣಿತ್ ಅವರ ಸ್ಕೂಲಿಗೆ ಬಂದಿದ್ದೀವಿ. ಯಾಕಂದರೆ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಡೇ. ನೋಡಿ, ಎಲ್ಲ ಮಕ್ಕಳು ಯಾವ್ಯಾವ ಮಾಡೆಲ್ಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ ಅಂತ. ನನ್ನ ಮಗ ನೋಡಿ ಮೀನಿಂದೊಂದು ಮಾಡ್ಕೊಂಡು ಹೋಗಿದ್ದಾನೆ. ಅವನಿಗೆ ಸ್ವಲ್ಪ ಸಣ್ಣದೇ ಕೊಟ್ಟಿದ್ರು, ನಾನೇ ಮಾಡಿಕೊಟ್ಟಿದ್ದೆ ಅದನ್ನು ಮನೆಯಲ್ಲಿ. ನೀನು ಗೊತ್ತಿಲ್ದಲೆ ಪಾಪ ಕೂತಿದ್ದಾನೆ ಟೇಬಲ್ ಮೇಲೆ. ಎಲ್ಲ ಪೇರೆಂಟ್ಸ್ಗಳಿಗೂ ಇನ್ವೈಟ್ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ನು ಎಲ್ಲ ಮಾಡಲ್ನು ನೋಡ್ಕೊಳ್ತಾ ಹೋಗ್ತಿದ್ದಾರೆ. ಇದು LKG ರೂಮ್. ಇದು LKG ಸ್ಟೂಡೆಂಟ್ದು ಎಲ್ಲ ಮಕ್ಕಳು, ಅಂದರೆ ಇಲ್ಲಿ LKG ಇಂದ 10th ವರೆಗೂ ಇದೆ. ಎಲ್ಲ ಮಕ್ಕಳು ಒಂದೊಂದು ಮಾಡಲು ಮಾಡ್ಕೊಂಬಂದಿರ್ತಾರೆ. ನೋಡಿ, ಇದು ಅಕ್ಷರಗಳದ್ದು, ಅಂದರೆ ಸ್ವರಗಳ ಸರಳ ಪದಗಳು ಅಂತೆ. ಚೆನ್ನಾಗಿತ್ತು. ಅಲ್ಲಿ LKG ಮಕ್ಕಳಾದ್ರೂ ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ, ಯಾವ ಮಕ್ಳಿಗೆ ಕೇಳಿದ್ರು ಅದ್ರ ಬಗ್ಗೆ, ಆ ಮಾಡೆಲ್ ಬಗ್ಗೆ ಫಟಾಫಟ್ ಅಂತ ಹೇಳ್ತಿದ್ರು. ಬಟ್ ನನ್ನ ಮಗ ಅಂತೂ, ಏನು ಹೇಳ್ಕೊಟ್ಟಿದ್ದಾರೆ ನನ್ನ ಮಗನೇ, ಅದ್ರ ಬಗ್ಗೆ ಹೇಳು ಅಂದರೆ, ಮಮ್ಮಿ ನನಗೆ ಏನು ಹೇಳ್ಕೊಟ್ಟಿಲ್ಲ, ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಸುಮ್ಮನೆ ಕೂತಿದ್ದಾನೆ ಪಾಪಚ್ಚಿ. ಅಂದರೆ ಇವಾಗಲೇ ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ವಲ್ಲ. LKG ಸ್ಟೂಡೆಂಟ್ ಅಂದರೆ ಇನ್ನು ಎಷ್ಟು 4 ವರ್ಷ, ಅವ್ರಿಗಿನ್ನು ಏನು ಗೊತ್ತಿರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಕಲಿತಾನೆ ಅಂತ ನಾನು ಸುಮ್ಮನಾದೆ. ನೆಕ್ಸ್ಟು ಇನ್ನು ಯಾವ್ಯಾವ ಮಕ್ಕಳು ಯಾವ್ಯಾವ ಥರ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದೊಂದು ಇತ್ತಂದರೆ ಒಂದೊಂದು ಕ್ಲಾಸ್ ಸೆಕ್ಷನ್ ಇಂದು ಒಬ್ಬೊಬ್ಬ ಸೆಕ್ಷನ್ ಅವರು ನೋಡಲಿ ಅಂತೇಳಿ ಮಕ್ಕಳು, ಆ ಕ್ಲಾಸ್ ಮಕ್ಕಳು ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ಕೊಂಡು ಬರ್ತಿದ್ದಾರೆ ಟೀಚರ್ಸು. ನೋಡಿ, ಇದು ಶೇಪ್ಸ್ ಅಂತೆ. ಚೆನ್ನಾಗಿತ್ತು ಮಾತ್ರ, ನೋಡೋಕ್ಕಂತೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಇತ್ತು. ಅಂದರೆ ಎಲ್ಲ ಮಕ್ಕಳು ಶಾರ್ಪ್ ಇದ್ದಾರೆ ಅಲ್ಲಿ. ಯಾವ ಮಕ್ಕಳು ಕೇಳಿದ್ರು ಫಟ್ 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 ಅಂತ ಹೇಳ್ಬಿಡ್ತಿದ್ರು ಅದನ್ನು. ಆದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅದು ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಅಷ್ಟು ಸ್ಪೀಡಾಗಿ ಹೇಳ್ತಿದ್ರು ಮಕ್ಕಳು ಮಾತ್ರ. ನೋಡಿ, ಇವಾಗ ಇಲ್ಲಿ 3 ಜನ ಹುಡುಗಿರಿದ್ದಾರೆ. ಅವ್ರ ಹತ್ರ ಬರೋಣ. ನೋಡಿ, ಅವ್ರು ಎಷ್ಟು ಸ್ಪೀಡಾಗಿ ಏನು ಹೇಳ್ತಿದ್ದಾರೆ ಅಂತ ನನಗಂತೂ ಅರ್ಥನೇ ಆಗಲಿಲ್ಲ. ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. My name is Kushi. I am studying in 5th grade. My model name is types of rock. A rock is a natural mass of solid mineral matter that wakes up to the earth crust is called a rock. Earth is classified into that igneous rock, sedimentary rock, and metamorphic rock. First one, igneous rock. On the surface of Earth, lava cools to manage to form an igneous rock. Over a long period of time, relating to millions of years, this sediments change into a rock called sedimentary rock. And the metamorphic rock, when igneous and sedimentary are exposed to intense heat and pressure under the earth, then transform into a rock called metamorphic rock. Thank you. ಸರಿ, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನನ್ನ ಮಗ ಅಷ್ಟರಲ್ಲಿ ಅಲ್ಲಿ ಆಟ ಆಡೋದೆಲ್ಲ ನೋಡ್ಬಿಟ್ಟು ಆಡ್ತೀನಿ ಅಂತೇಳಿ ಅಳ್ತಿದ್ದ. ಸರಿ, ಅವ್ರ ಪಪ್ಪ ಕರ್ಕೊಂಡೋಗಿ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಅವನಂತೂ ಲಾಸ್ಟಿಗೆ ಅಲ್ಲಿಂದ ಎದ್ದು ಬರಕ್ಕೆ ಇಲ್ಲ ಪಾಪ. ಇಲ್ಲೇ ಆಡ್ತೀನಿ ಅಂತ ಅಳ್ತಾ ಇದ್ದಾನೆ. ಆದ್ರೆ ನಮಗೆ ಟೈಮ್ ಆಗಿತ್ತಲ್ಲ, ಅವ್ರು ಡ್ಯೂಟಿಗೆ ಬೇರೆ ಹೋಗ್ಬೇಕಿತ್ತು ಮಧ್ಯಾಹ್ನ. ಹಾಗಾಗಿ ನಾವು ಕರ್ಕೊಂಡು ಬಂದ್ವಿ. ಹಾಯ್ ಮಾಡ್ಬೇಕು. ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ನಲ್ಲ, ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದ ನನ್ನ ಮಗ ಅದ್ರ ಮೇಲೆ ಕುತ್ಕೊಂಡು. ಹಂಗಾಗಿ ಒಂದೆರಡು ಫೋಟೋಸ್ನ ತಕೊಂಡು ಇನ್ನ ಹೊರಗೆ ಬಂದ್ವಿ. ಅಲ್ಲಿ ಫ್ರಂಟ್ ಅಲ್ಲಿ ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ರು, ಚೆನ್ನಾಗಿತ್ತು. ಅಲ್ಲಿ ಫೋಟೋ ತಕೊಂಡು ಮತ್ತೆ ಫ್ರಂಟ್ ಗೇಟ್ ಅಲ್ಲಿ ಇದು ಮೀನಿದ್ದಂತೆ, ಮತ್ತೆ ಏನಂತಾರೆ
ಏಡಿಗಳು ಏನೇನೋ ತುಂಬಾ ಐಟಮ್ ಇತ್ತಪ್ಪ. ಗಾಜಿನ ಬಾಕ್ಸ್ ಅಲ್ಲಿ ನೀರ್ ಹಾಕಿ ಎತ್ತಿಟ್ಟಿದ್ರು. ಅದು ಒರಿಜಿನಲ್ಲೋ ಡೂಪ್ಲಿಕೇಟೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಟ್ಟಿದ್ರು. ನಾನು ಹಂಗೆ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡೆ. ಮತ್ತೆ ಇದು ಮಾನವನ ಅಂಗಾಂಗಗಳದ್ದು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅದು ಒಂದು ಮಾಡೆಲ್ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಬ್ರು ಸ್ಟೂಡೆಂಟ್ ಇರ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಕೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂದ್ರೆ, ಬಟ್ ನಾನು ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನನಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಅಷ್ಟೊಂದು ಇಂಗ್ಲಿಷ್ ಬರಲ್ಲ. ಕನ್ನಡದಲ್ಲಾದ್ರೆ ಅರ್ಥ ಮಾಡ್ಕೋಬಹುದು, ಬಟ್ ನನಗೆ ಇಂಗ್ಲಿಷ್ ಗೊತ್ತಾಗಲ್ಲ. ಹಾಗಾಗಿ ಗೊತ್ತಾಗ್ಲಿಲ್ಲ ನನಗೆ ಅವ್ರು ಏನ್ ಹೇಳಿದ್ರು. ಮತ್ತೆ ಇದು ಮನೆಗಳದ್ದಂತೆ. ಇಲ್ಲಿ ನೋಡಿ, ಇದು ಯಾವುದೋ ಒಂದು ಪ್ರಾಣಿದು ಒಂದು ಹಸ್ತಿ ಪಂಜರ ಅಂತೆ. ಅದ್ರ ಪಕ್ಕದಲ್ಲಿ ಒಂದು ಮೀನನ್ನ ಇಟ್ಟಿದ್ರು. ಆ ಮೀನ್ ಸತ್ತಿದ್ಯೋ ಬದುಕಿದ್ಯೋ ಗೊತ್ತಿಲ್ಲ, ಅದೆಷ್ಟು ವರ್ಷದ ಹಳೇದೋ ಗೊತ್ತಿಲ್ಲ. ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ರು. ನಲ್ಲಿ ಚೆನ್ನಾಗಿತ್ತು ಮಾಡೆಲ್ ಆಗಿ. ಸರಿ, ಸರಿ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್